ಹುಮಾಯು ಕ್ಯಾನ್ಸರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವರ ವತಿಯಿಂದ ಇವತ್ತು ಕ್ಯಾನ್ಸರ್ ಮಾಹಿತಿ ಕೇಂದ್ರವೊಂದನ್ನ ಈ ಕೊಪ್ಪ ಡಿಸ್ಟ್ರಿಕ್ಟ್ ತಾಲೂಕಲ್ಲಿ ನಾವು ಉದ್ಘಾಟನೆ ಮಾಡಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಸಂಸ್ಥೆ ಬಗ್ಗೆ ಬಹಳ ಖುಷಿ ಆಗುತ್ತೆ. ಏನಂದ್ರೆ 40,000 ಇದುವರೆಗೆ ನೀವು ಟ್ರೀಟ್ಮೆಂಟ್ ಮಾಡಿದ್ದೀರಿ. ಎಮ್ ಐ ರೈಟ್? 40,000 ಇಟ್ಸ್ ಎ ಮಿರಾಕಲ್. ಅಷ್ಟು ದೊಡ್ಡ ಸೇವೆನ ಈ ಹಾಸ್ಪಿಟಲ್ ಮಾಡಿದೆ. ಈಗ 10 ಕಡೆನಲ್ಲಿ ಮಾಹಿತಿ ಕೇಂದ್ರನ ಸ್ಥಾಪನೆ ಮಾಡಿದ್ದೀರಿ. ಇದ್ರ ಉದ್ದೇಶ ಏನಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲೂ ಅವನಲ್ಲಿರುವಂತ ಕ್ಯಾನ್ಸರ್ನ ಭಯ ತೆಗಿಬೇಕು ಅನ್ನೋದು ನಿಮ್ಮ ಹಾಸ್ಪಿಟಲ್ ನಿರ್ಧಾರ ಮಾಡಿದೆ. ಇದು ಒಳ್ಳೆಯ ಒಂದು ಹೆಜ್ಜೆ. ಅದರಲ್ಲೂ ನೀವು ಈ ಭಾಗಕ್ಕೆ ನಮ್ಮ ಕೊಪ್ಪದಲ್ಲಿ ಅಂತ ಹೇಳಿದಾಗ ಕೊಪ್ಪ, ನರಸಿಂಹರಾಜಪುರ, ಶೃಂಗೇರಿ, ಈ ಬಾಳೆಹೊನ್ನೂರು, ನಮ್ಮ ಎಲ್ಲಿದೆ ಬಸರಿಕಟ್ಟೆ, ಬಹಳ ಜನ ಕೂಲಿ ಕಾರ್ಮಿಕರಿರುವ ಜಾಗ ಇದು. 88% ಕೂಲಿ ಕಾರ್ಮಿಕರು ಬಡವರಿರೋ ಜಾಗ ಇದು. ಇಂಥ ಒಂದು ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನೀವು ಮನಸ್ಸು ಮಾಡಿರೋದು ಒಳ್ಳೆಯ ತಕ್ಷಣ. ನನಗಾದ್ರೂ ಬಹಳ ಖುಷಿ ಇದೆ. ಯಾವುದೇ ಅಭ್ಯಾಸ ಇರಲಿಲ್ಲ, ಆದ್ರೂ ಯಾಕೆ ನನ್ಗೆ ಕ್ಯಾನ್ಸರ್ ಬಂತು ಅಂತ. ಸೊ ನಾವು ಇದನ್ನ ಪರಿಶೀಲಿಸಿದಾಗ ನಮ್ಗೆ ಅನ್ಸುತ್ತೆ ಈಗಿನ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಸರಿ ಇಲ್ಲ, ಫುಡ್ ಹ್ಯಾಬಿಟ್ಸ್ ಸರಿ ಇಲ್ಲ. ಸೊ ನಾವು ನಮ್ಮ ಅಜ್ಜನ ಕಾಲದಲ್ಲಿ ಹೇಗೆ ಬದುಕ್ತಿದ್ರು, ಮಿನಿಮಲ್ ಫುಡ್, ಮನೆಯ ಆಹಾರ ಹಾಗೂ ನಮ್ಮ ಒಂದು ಒಳ್ಳೆ ಶಿಸ್ತಿನ ಜೀವನ ಶೈಲಿ, ಇದನ್ನು ಪಾಲಿಸಿದ್ರೆ ಹೆಚ್ಚಿನ ಕ್ಯಾನ್ಸರ್ನ ತಡೆಗಟ್ಟಬಹುದೇನೋ. ಆದ್ರೂ ನಮ್ಮಲ್ಲಿ ಪ್ರಿಸರ್ವೇಟಿವ್ ಆಗಲಿ, ಫಾಸ್ಟ್ ಫುಡ್ ಆಗಲಿ ಈಗ ಸಣ್ಣ ಹಳ್ಳಿಗೂ ಬಂದಿದೆ. ಆದ್ರಿಂದ ಅದನ್ನೇ ಜಾಸ್ತಿ ತಿನ್ಕೊಂಡು ಈಗಿನ ಲೈಫ್ ಸ್ಟೈಲ್ ಫಾಲೋ ಮಾಡುತ್ತಿರೋದ್ರಿಂದ ಮೋಸ್ಟ್ಲಿ ನಮ್ಗೆ ಈ ಕ್ಯಾನ್ಸರ್ಗಳು ತುಂಬಾ ಕಾಣಿಸ್ತಾ ಇದೆ. ಈ ಸಂಸ್ಥೆ ಜೊತೆ ನಾವು ಸಹ ಕೈ ಜೋಡಿಸ್ತೇವೆ. ಈ ಭಾಗದಲ್ಲಿ ಅವೇರ್ನೆಸ್ ಪ್ರೋಗ್ರಾಮು ಈ ಸಂಸ್ಥೆಯೊಟ್ಟಿಗೆ ನಾವು ಸಹ ಮಾಹಿತಿ ಕೊಡಲಿಕ್ಕೆ ಅಥವಾ ಜನ ಸೇರಿಸಲಿಕ್ಕೆ ಖಂಡಿತ ಭಾಗವಹಿಸ್ತೇವೆ. ಮಾಹಿತಿ ಕಾಯಿಲೆ ಇಲ್ಲದೇ ಇದ್ದವರಿಗೂ ಸಿಗಲಿ, ಕಾಯಿಲೆ ಇದ್ದವರ ರೆಫರೆನ್ಸ್ ಈ ಮೂಲಕ ಇಲ್ಲಿಗಾಗಲಿ, ಇಲ್ಲಿಗೆ ಬಂದ ರೆಫರೆನ್ಸ್ ತಗೊಂಡವರು ಪೂರ್ಣ ಗುಣವಾಗುವಂತೆ ತೀರ್ಥಹಳ್ಳಿಯಲ್ಲಿ ವ್ಯವಸ್ಥೆ ಆಗಲಿ ಅನ್ನುವಂತಹ ಹಾರೈಕೆ ಮಾಡ್ತಾರೆ.